ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಆಶಿತಾ ಗೌಡ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಅಮ್ಮ ಬಂದು ಕಾಫಿ ಬ್ರೆಡ್ಡು ತಂದು ಕೊಟ್ಟಿದ್ರು. ಕಾಫಿ ಬ್ರೆಡ್ಡು ತಿನ್ಕೊಂಡು ಕುತ್ಕೊಂಡಿದ್ದೆ. ಪಾಪು ಅಷ್ಟೊತ್ತಿಗಿಂತ ಪಾಪುನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಸ್ವಲ್ಪ ಹಾಲು ಕುಡಿಸಿ ಮಲಗಿಸ್ದೆ. ಮತ್ತೆ ಮಲಗಾಯಿತು. ಆಮೇಲೆ ಕಸ ಹೊಡಿಯೋಕ್ಕೆ ಅಂತ ಬಂದೆ. ಕಸ ಹೊಡೆದು ಮುಗಿಸಿ ನಾನು ಕಸ ಹೊಡಿತಾ ಇದ್ದೆ. ನನ್ನ ತಂಗಿ ಹೊಸಲು ತೊಳಿತಾ ಇದ್ಲು. ಆಮೇಲೆ ಅಡುಗೆ ಮನೆಗೆ ಹೋದೆ. ಅಲ್ಲಿ ಅಮ್ಮ ಸಾಂಬಾರಿಗೋಸ್ಕರ ಅಮ್ಮ ನುಗ್ಗೆ ಕಾಯಿಸ್ತಾ ಇದ್ದಾರೆ. ತಿಂಡಿಗೆ ಕಡುಬು, ಈ ಕಡೆ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ನುಗ್ಗೆಕಾಯಿ ಸಾಂಬಾರು ಆಯಿತು. ಇವಾಗ ತಿಂಡಿ ತಿನ್ನೋಣ. ಎಲ್ಲರೂ ಜೋಕ್ಸ್ ಮಾಡ್ತಾ ತಿಂಡಿ ತಿಂತ ಕುತ್ಕೊಂಡಿರ್ತೀವಿ. ಇದು ಮಲ್ಲೆ ಗಿಡ ಅಂತ, ಸೂಜಿ ಮಲ್ಲಿಗೆ ಅಂತಲೂ ಕರೀತಾರೆ ಇದಕ್ಕೆ. ಇದು ಮಳೆಗಾಲದಲ್ಲಿ ಮಾತ್ರ ಬರೋದು, ಬೇರೆ ಟೈಮಲ್ಲಿ ಬರೋಲ್ಲ. ಇವಾಗಿನ್ನೂ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ಕಮ್ಮಿ ಬಿಡ್ತದೆ ಹೂವು. ಮಲ್ಲೆ ಹೂವನ್ನ ಮುಡಿಯೋಕ್ಕೋಸ್ಕರ ತಲೆ ಬಾಚ್ಕೊಂಡು ರೆಡಿ ಆಗ್ತಾವಳೆ ಇವಳು. ಆಮೇಲೆ ನಮ್ಮ ಪಾಪು ಇದ್ದ. ಆಮೇಲೆ ನಮ್ಮ ಅಕ್ಕ ಪಾಪನ ಆಟ ಆಡಿಸ್ತಾ ಇದ್ಲು. ನನ್ನ ತಂಗಿ ರೀಲ್ಸ್ ನೋಡ್ತಾ ಇದ್ಲು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವ ಮನೆಗೆ ಬಂದರು. ಆಮೇಲೆ ನನ್ನ ತಮ್ಮ ತೋಟಕ್ಕೆ ಹೊರಟ. ಅವನ ಜೊತೆ ನಮ್ಮ ಮನೆಗೆ ಲಾಕಿನ ಓಡೋಗ್ತಿದ್ದಾಳೆ ನೋಡಿ. ನನ್ನ ತಮ್ಮ ತೋಟಕ್ಕೆ ಕರ್ಕೊಂಡೋಗಿಲ್ಲ ಅಂತ ಬೇಜಾರಲ್ಲಿ ಮನೆಗೆ ವಾಪಸ್ ಬಂದ್ಲು. ಅಲ್ಲಿಂದ ಅಡುಗೆ ಮನೆಗೆ ಬಂದೆ. ಅಲ್ಲಿ ಬಂದು ನಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ವಿ, ಬರಬೇಕಾದ್ರೆ ಮೀನು ತೊಗೊಬರ್ತೀವಿ ಅಂತಿದ್ರು. ಮೀನು ಸಾರಿಗೆ ಖಾರ ರೆಡಿ ಮಾಡ್ಕೊಳಕ್ಕೆ ನಾನು ನನ್ನ ತಂಗಿ ಮೀನು ಸಾರು ಹೆಂಗೆ ಮಾಡೋದು ಅಂತ ಕುತ್ಕೊಂಡು ನೋಡ್ತಾ ಇದ್ವಿ. ಇವರೇ ಹೇಳ್ಕೊಡೋರು ಮೀನು ಸಾರು ಹೆಂಗೆ ಮಾಡೋದು ಅಂತ. ಇಷ್ಟು ಕೊಬ್ಬರಿ, ಇಷ್ಟು ಮೆಣಸಿನ್ಕಾಯಿ, ಇಷ್ಟು ಬೆಳ್ಳುಳ್ಳಿ, ಇಷ್ಟು ನೀರುಳ್ಳಿ ಎಲ್ಲ ರುಬ್ಕೊಂಡಾಯ್ತು. ಇನ್ನು ಮೀನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಅವ್ರದ್ದು ಚಿಕ್ಕಮಗಳೂರು. ಅವರು ಚಿಕ್ಕಮಗಳೂರು ಸ್ಟೈಲ್ ಮೀನು ಸಾರು ಮಾಡ್ತಾರೆ ನಮ್ಮ ಅಕ್ಕ. ಮೀಡಿಯಮ್ ಸೈಜು ಮೀನು ಕುಯ್ಕೊಂಬಂದಿದ್ದಾರೆ. ಗೌರಿ ಮೀನಿದು ಸಣ್ಣ ಸಣ್ಣಾಗಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಬಂದು ಇವತ್ತು ನಮ್ಮನೆ ಸ್ಪೆಷಲ್ ಮೀನು ಸಾರು ಮಾಡ್ತಾ ಇರೋದು ನಮ್ಮಕ್ಕ. ಪ್ರೀತಿಯಿಂದ ಇವರು ನಮ್ಮ ಅಪ್ಪನ ತಂಗಿ, ನಾವು ಪ್ರೀತಿಯಿಂದ ಅಕ್ಕ ಅಂತ ಕರೆಯೋದು. ಹಸಿ ಮೆಣಸು ಹಾಕಿದ್ರೆ ಚಂದ, ಬರೀ ಫ್ರೈ ಹುಡಿ ಹಾಕೋದು ಏನು ಚಂದ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಕುದಿ ಬಂತು ಅಂದರೆ ಇದು ಮೀನು ಸಾರು ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ ಅಂತ ಅಲ್ಲಿಗೆ ಅರ್ಥ. ಇಲ್ಲಿ ನೋಡಿ ಮೀನು ಸಾರು ಕುದಿ ಬರ್ತಾಯಿದೆ. ಇಲ್ಲಿ ಚಪಾತಿ ಉಸ್ತಾ ಇದ್ದಾರೆ ನಮ್ಮ ಅಕ್ಕ. ಈ ಕಡೆ ಚಿಕನ್ ಬೇಯ್ತಾ ಇದೆ ನೋಡಿ. ನೋಡಿ ನನ್ನ ತಮ್ಮ ಬಂದ. ಇದು 2ನೇ ಹೊರೆ. ತಂದೆ ಆ ಕಡೆ ಕೊಟ್ಟಿಗೆ ಮನೆಗೆ ಹಾಕ್ತಾನೆ. ಎಲ್ಲಾದ್ರೆ ಮಂಜುಳಕ್ಕಲ್ಲ ಗದ್ದೆ. ಇವೆಲ್ಲ ಮನೆಯಲ್ಲೇ ಇರ್ತಾವಲ್ಲ, ಹಾಗೆ ಜಾಸ್ತಿ ಹುಲ್ಲು ಬೇಕಾಗುತ್ತೆ. ಅದಕ್ಕೆ ಇಲ್ಲೊಂದು ಹೊರೆ ತಂದಿದ್ದಾನೆ, ಅಲ್ಲೊಂದು ಹೊರೆ ಹುಲ್ಲಿನ ಕಟ್ಟ ಇದೆ. ಮನೆಯಲ್ಲೇ ಕಟ್ಟಾಕಿ ಹುಲ್ಲು ಹಾಕ್ತೀವಿ, ಎಲ್ಲೂ ಹೊರಗಡೆ ಬಿಡಲ್ಲ. ಎಲ್ಲಿ ಮೊಟ್ಟೆ ಇಕ್ಕಿತ್ತಂತ ಗೊತ್ತಿಲ್ಲ, ಆಗಲೇ ಮರಿ ಮಾಡ್ಕೊಂಡ್ಬಿಟ್ಟಿದೆ. ಇವತ್ತು ಎಲ್ಲ ಮರಿಗಳನ್ನ ಕರ್ಕೊಂಡು ಹೊರಗಡೆ ಬರ್ತಾಯಿದೆ. ನನಗೆ ನೋಡಿ ಆಶ್ಚರ್ಯ ಆಯಿತು, ಇಷ್ಟೊಂದು ಮೊಟ್ಟೆ ಇಟ್ಕೊಂಡು ಎಲ್ಲಿ ಮರಿ ಮಾಡಿತ್ತು ಅಂತ. ಹತ್ತಿರ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಕಚ್ಚುತ್ತೆ. ತೋಟಕ್ಕೆ ಹೋದವರೆಲ್ಲ ಮನೆಗೆ ಬಂದು ನಾವು ಅಪ್ಪಾಜಿ ಸ್ನಾನ ಮಾಡಿ ಪೂಜೆ ಮಾಡಿದ್ರು. ನಾನು ಮೀನು ಸಾರು ತಿನ್ನೋಂಗಿಲ್ಲ, ನನಗೆ ಅಂತ ಚಿಕನ್ ತಂದಿದ್ದು. ನಾನು ಚಿಕನ್ ಸಾರು
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ. ಬಾಯ್ ಬಾಯ್.